ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ. ಇಂದಿನ ಮದುವೆ ವಿಡಿಯೋಗಳನ್ನೆಲ್ಲರೂ ನೋಡಿದ್ದೀರಲ್ಲ, ಅದೇ ಥರ ಇವತ್ತು ಅರಿಶಿನ ಶಾಸ್ತ್ರ ಮಾಡತ್ತೀವಿ ನೋಡ್ರಿ. ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಈ ಒಂದು ಹಳದಿ ಫಂಕ್ಷನ್ನಲ್ಲಿ ನಾವು ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಬಂಧು ಬಳಗದವರು ಅತಿ ಸಡಗರದಿಂದ ಭಾಗವಹಿಸಿ ಸಂಭ್ರಮಿಸಿದಂತಹ ಒಂದು ಹಳದಿ ಶಾಸ್ತ್ರದ ವಿಡಿಯೋ ನೋಡ್ರಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪಟ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋನ ವೀಕ್ಷಿಸಿ ವೀಕ್ಷಕರೇ. ಈ ಹಳದಿ ಶಾಸ್ತ್ರದಲ್ಲಿ ನೋಡ್ರಿ, ಮದುಮಗಳಿಗೆ ನೀರು ಹಾಕ್ಬೇಕಾದ್ರೆ ಒಂದು ಗುಲಾಬಿ ದಳಗಳಿಂದ, ಇನ್ನೊಂದು ಹಾಲು, ಆಮೇಲೆ ಮತ್ತು ಅರಿಶಿಣ, ಮತ್ತು ಇನ್ನೊಂದು ಕುಂಕುಮ, ಈ ಥರ ಒಂದು 5 ವಿಧವಾದ ನೀರನ್ನು ಹಾಕ್ತೀವಲ್ರಿ. ಅದಕ್ಕೆ ನಮ್ಮ ತಮ್ಮ ರೆಡಿ ಮಾಡೋದಂತ ನೋಡ್ರಿ. ಅಲ್ಲಿ ರೀಲ್ಸ್ ಮಾಡೀವಿ. ಆಮೇಲೆ ಎಲ್ಲರೂ ದೊಡ್ಡವರು ಬಂದು ಭಾಗವಹಿಸಿ ಎಲ್ಲರೂ ಆಶೀರ್ವದಿಸ್ಯಾರ. ಎಲ್ಲ ಆಯ್ತು ನೋಡ್ರಿ ವಿಡಿಯೋದಾಗ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನೋಡ್ರಿ, ಹಳದಿ ಶಾಸ್ತ್ರಕ್ಕೆ ಮೊದಲು ಇಲ್ಲಿ ಎಲ್ಲ ರೆಡಿ ಮಾಡಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಕಂಬಳಿ ಹಾಸಿ ಈ ಥರ ಅಕ್ಕಿನ ಅಂತೇಳಿ ದಿವಸದಿಂದ ಈ ಥರ ಹಾಕ್ತಾರೆ ನೋಡ್ರಿ. ಮದುಮಗಳು ಮತ್ತು ಹಳದಿ ಶಾಸ್ತ್ರದಾಗ ಮದುಮಗಳು ಅಂದರೆ ಹುಡುಗಿ ಅಣ್ಣನ ಮಗ ಆಗೋರು ಅಥವಾ ಒಟ್ಟ ಹುಡುಗಿಲಿಂದ ಅಳಿಯ ಆಗೋರನ್ನ ಬಾಜು ಕೂಡಿಸ್ತಾರೆ. ಒಂದು ಹುಡುಗನ್ನ ಇಬ್ಬರಿಗೆ ಕೂಡಿಸಿ ಕುಂಕುಮ, ಅರಿಶಿಣ, ಎಣ್ಣೆ ಹಚ್ತಾರೆ. ಅದಕ್ಕೆ ಇದು ಶಾಸ್ತಿ ರೆಡಿ ಮಾಡಕತ್ತಾರೆ ನೋಡ್ರಿ. ನಾವು ಈ ಥರ ಶಾಸ್ತಿ ಅಂತ ಕರಿತೀವ್ರಿ. ಇದಕ್ಕೆ ಅಕ್ಕಿಲಿಂದ ಇದಕ್ಕೆ ಈ ಥರ ಡಿಸೈನಲ್ಲಿ ಹಾಕ್ತಾರೆ ನೋಡ್ರಿ. ಹೆಣ್ಮಕ್ಳು ಫಸ್ಟ್ ಇದ್ರ ಮೇಲೆ ಬಂದು ಕುಂದಿರ್ಬೇಕ್ರಿ. ಪಕ್ಕದಲ್ಲಿ ಕುಂತಿರೋದು ಅಳಿಯಾರಿ ಅಂದರೆ ಅಣ್ಣನ ಮಗ. ಫಸ್ಟು ಈ ಥರ ಅಳಿಯ ಆಗೋರನ್ನ ಪಕ್ಕದಲ್ಲಿ ಇವ್ರು ನೋಡ್ರಿ, ಹುಡುಗಿ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ನಮ್ಮ ಅತ್ತೆ ಮಾವ ಜೊತೆ ಫಸ್ಟು ಕೈಯಲ್ಲಿ ಎಲೆ ಅಡಿಕೆ ಕೊಡ್ತಾರೆ. ಎಲೆ ಅಡಿಕೆ ಕೊಟ್ಟು ಈಗ ಎಣ್ಣೆ ಹಚ್ತಾರೆ. ಎಣ್ಣೆನ ಒಂದು ಜೋಳದ ದಂಟಿನಲ್ಲಿ 2 ಎಲೆನ ಸುತ್ತಿ ಅದರಲ್ಲಿಂದ ಹಚ್ತಾರೆ. ಅದಾದ ನಂತರ ಹಸಿ ಮಾಡೋದು ನೋಡಿ. ಈಗ ಹೆಸರು ಹೇಳ್ತಾರೆ ನೋಡ್ರಿ. ನನ್ನ ಬಾಳಿನ ಪುಟಪುಟದಲ್ಲಿ ವಿಜಯಲಕ್ಷ್ಮಿ ಹೆಸರೇ ಚಂದ. ಸೂಪರ್ ನೋಡ್ರಿ, ಒಡಪ ಹಾಕಿ ಎಷ್ಟು ಚಂದ ಹೆಸರು ಹೇಳಿದ್ರು ನೋಡ್ರಿ ನಮ್ಮ ಮಾವನ ಮತ್ತೆ ಹೆಸರು. ಈಗ ನೆಕ್ಸ್ಟ್ ಇವ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಾರಿ ಅಂದರೆ ಹುಡುಗಿ ಸೋದ್ರ ಮಾವ ಸೋದರತ್ತೆ ಕೆಟ್ಟ ಬಡಿಯಾಗಿ ನೋಡಿರಿ ನೀವೆಲ್ಲ. ಇವ್ರು ಈಗ ಎಣ್ಣೆ ಹಚ್ಚಾಕತ್ತಾರೆ. ಈಗ ಆರತಿ ಮಾಡಕತ್ತಾರೆ. ಅದಾದ ನಂತರ ಇವರು ನಮ್ಮ ಮತ್ತೆ ಬಂದಿದ್ರಲ್ರಿ, ಅವ್ರ ಮಗಳು ಮತ್ತು ಅವ್ರ ಜೊತೆ ಇವ್ರು ನಮ್ಮ ಮನೆಯವರು ಅವನ ಜೊತೆ ಫೋಟೋ ತೆಗಿಸಾಕತ್ತಾರೆ ನೋಡ್ರಿ. ಬಂದವರೆಲ್ಲರೂ ರಿಲೇಷನ್ನ ಇಬ್ಬಿಬ್ರಾಗಿ ಎಲ್ಲರೂ ಎಣ್ಣೆ ಹಾಕಿ ಆರತಿ ಮಾಡಿ ಫೋಟೋ ತಗೋಬತ್ತಿದ್ರು ನೋಡ್ರಿ. ಇವರು ಸಹ ಹುಡುಗಿ ಸೋದರ ಮಾವ ನೋಡ್ರಿ. ನಮ್ಗೆ ಇನ್ನೊಬ್ರು ಚಿಕ್ಕಪ್ಪ ಆಗ್ಬೇಕು. ಅವರು ನಮ್ಮ ಐಶ್ವರ್ಯಗೆ ಹಚ್ಚಾಕತ್ತಾರೆ ನೋಡ್ರಿ. ಅಂದ್ರೆ ಸೊಸೆ ಹಚ್ಚಾಳಲ್ರಿ. ಹಳದಿ ಫಂಕ್ಷನಲ್ಲಿ ಯಾರು ಮಾವ ಸೊಸೆ ಆಗೋರು ಎಲ್ಲರೂ ಒಬ್ರಿಗೊಬ್ರು ಹಳದಿನ ಈ ಥರ ಮುಖಕ್ಕೆ ಹಚ್ತಾರೆ ನಮ್ಮ ಕಡೆ. ಅವ್ರ ಅತ್ತಿಗೆ ಹಚ್ಚಿದ್ ನೋಡ್ರಿ ಐಶ್ವರ್ಯ. ಈಗ ಅರಸಿ ಹಚ್ಚಾಕತ್ತಾರೆ ನೋಡ್ರಿ. ಇವನು ಅವ್ರು ನಮ್ಮ ಕಾಕನ ಮಗ ನೋಡ್ರಿ, ಸೋಮನಾಥ್ ಅಂತ. ನಮ್ಮ ಚಿಕ್ಕಪ್ಪನ ಮಗಳು ಪಾರ್ವತಿ. ಅವರು ಆರತಿ ಮಾಡಿ ಫೋಟೋ ತಗೋಕತ್ತಾರೆ. ಬಂದವರೆಲ್ಲ ಕುಂತಾರ ನೋಡ್ರಿ ಇಲ್ಲಿ ನೋಡ್ರಿ ಅಂತ. ಇವರು ಹುಡುಗಿ ದೊಡ್ಡಪ್ಪ ದೊಡ್ಡಮ್ಮ ಆಗ್ತೈತಿ.
ಇವರು ಈಗ ಎಣ್ಣೆ ಹಾಕಿ ಆರತಿ ಮಾಡಾಕತ್ತಾರ. ಇವರು ಇನ್ನೊಬ್ಬಕ್ಕೆ ನಮ್ಮ ನಾದಿನಿ ಅತ್ತೆ ಮಾವ ನೋಡ್ರಿ ಇವರು. ಈಗ ಇವರು ಹುಡುಗಿಗೆ ಎಣ್ಣೆ ಹಾಕ್ತಾರೆ. ಇವರು ಪುಟ್ಟಣ್ಣ ಅಂತ ಫೇಮಸ್ ತಬಲಾ ವಾದಕರು. ಇವರು ಆರತಿ ಮಾಡಕತ್ತಾರಿ. ಹಳದಿ ಫಂಕ್ಷನ್ ಅಂದ್ರೆ ನೋಡ್ರಿ ಎಲ್ಲರಿಗೆ ಹಳದಿನ ಒಬ್ರಿಗೊಬ್ರು ಮುಖ ಹಚ್ಚೋದೇ ಒಂದು ದೊಡ್ಡ ಸಂಭ್ರಮ ನೋಡ್ರಿ. ಎಲ್ಲರೂ ಎಲ್ಲೆಲ್ಲಿ ಅಡಗಿದ್ರ ನಾವು ಬಿಡಲ್ರಿ, ಎಲ್ಲರಿಗೆ ಎಚ್ಚರಿಕೆ ಬರ್ತಾರೆ ನೋಡ್ರಿ ನಮ್ಮ ಮೈಸೂರ. ಇವರೆಲ್ಲ ನಮ್ಮ ನೈಬರ್. ಇವರು ಎಲ್ಲರೂ ಫೋಟೋಗ್ರಾಫರ್ ನೋಡ್ರಿ ಎಷ್ಟು ಕಷ್ಟ ಪಡಕತ್ತಾರಿ. ಒಬ್ಬೊಬ್ರಾಗಿ ಆಮೇಲೆ ಹಿಂದಕ್ಕೆ ನಿಂತರಿ ಪಾಪ ಭಾಳ ಕಷ್ಟ ಪಡಕತ್ತಾರಿ ಅವರು. ಅವ್ರಿಗೆ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಸ್ವಲ್ಪ ವೇಟ್ ಮಾಡಿ ಒಬ್ಬೊಬ್ರಾಗಿ ಅವರು. ಇಲ್ಲಿ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದೇವೆ. ಅಣ್ಣ ಎಲ್ಲರೂ ಒಂದು ಫೋಟೋ ತಗೋಬೇಕು. ಫೋಟೋಗ್ರಾಫರ್ ಏನೋ ರೀಲ್ ಮಾಡಕ್ಕೆ ಯಾವ್ರಿ. ಹಾಗೆ ಅಂದ್ರೆ ಕಲರ್ಫುಲ್ ನೋಡ್ರಿ. ಕಲರ್ ಎಷ್ಟು ಖುಷಿ ಖುಷಿ ಇದಾರೆ ನೋಡ್ರಿ. ಇದುವರೆಗೆ ಹಟ್ಟಕತ್ತಾನ ಅವನು. ನಾನು ಒಳ್ಳೆ ಅವನ್ನ ಆಗತ್ತೆ ನೋಡ್ರಿ. ಅವ್ನ ಪಾಪ ಎಷ್ಟು ಕಳ್ಸಿದ್ರು ಮದುವೆ ಇಲ್ಲ. ನಾವು ಅರ್ಥ ಅಲ್ಲೇ ರೀ. ಅಲ್ಲಿ ಎಲ್ಲ ಕೈಗೆ ಎಲ್ಲರೂ ಎತ್ತಿಟ್ಟು ಒಂದು ಗೊತ್ತಾಗಿತ್ತು ಮುಗಿಸಿಲ್ಲ.
ಎಷ್ಟೇ ಟೈಮ್ ಆದ್ರೂ ಈ ಹಳದಿ ಫಂಕ್ಷನ್ಗೆ ಎಲ್ಲರೂ ಅರ್ಶಿನ ಹಚ್ಚೋದು ಮಾತ್ರ ಬ್ಯಾಸ್ಟ್ ಆಗಲ್ಲ ನೋಡ್ರಿ. ಎಷ್ಟು ಲೇಟ್ ಆದ್ರೂ ಅಷ್ಟೇ ಖುಷಿಲಿಂದ ಎಲ್ಲರೂ ಭಾಗವಹಿಸಿ ಹಚ್ತಾರೆ. ಮದುಮಗಳಿಗೆ ಅಷ್ಟೇ ಅಲ್ಲ ತಮ್ಮ ತಾವನ್ನ ಹಳದಿ ಹಚ್ಕೊಂತಾರಂದ್ರೆ ಅಷ್ಟೇ ಅದು ಎಷ್ಟು ಟೈಮ್ ಆದ್ರೂ ಅವ್ರಿಗೆ ಗೊತ್ತಾಗಲ್ಲ. ಅರ್ಶಿನ ಹಚ್ಚಕತ್ತಾರೆ. ಫೋಟೋಗ್ರಾಫರ್ ಅಂತೂ ಹೇಳಿ ಸಾಕಾಗಿತ್ತು. ಒಬ್ಬೊಬ್ರು ಬರ್ರಿ ಸ್ವಲ್ಪ ವೇಟ್ ಮಾಡ್ರಿ ಆಮೇಲೆ ಬರ್ರಿ ಅಂತ ಭಾಳ ಕಷ್ಟಪಟ್ರು ಪಾಪ. ನಮ್ಮ ಮನೆಯವ್ರು ನೋಡ್ರಿ ಮಂಟಪನ ಅರ್ಶಿನ ಹಚ್ಚಕತ್ತಾರೆ. ಊಟ ಮಾಡುವವ್ರೆ ಊಟ ಮಾಡುವ ತಂಗಿ ಊಟ ಮಾಡಿ ನೋಡಿ ಓಕೆ ಓಕೆ ರೆಡಿನಾ ಹೊರಗಡೆ ಬನ್ನಿ ಅಕ್ಕ ಸ್ಮೈಲ್ ಕಡಿಮೆ
ಮತ್ತು ಶಿಕ್ಷಣಿಗೆ ಕೈ ಬೇರಿ ಒಂದು ವಿಡಿಯೋ ಮಾಡ್ತೀನಿ ರೀಲ್ಸ್ ಮಾಡೋಣ ಅಂತ ಹೇಳಿದ್ದೀರಿ. ಅದೇ ಥರ ನಾವೆಲ್ಲರೂ ಕೈ ಹಿಡ್ದೇವು. ಎಲ್ಲರ ಕೈಯಲ್ಲಿ ಹಕ್ಕಿಗಳು ಇತ್ತು ನೋಡೋಕ್ಕೆ ಚೆನ್ನಾಗಿ ಜಾಮೀನು ಚೆನ್ನಾಗಿಲ್ಲ. ಎಲ್ಲರೂ ಈಗ ಅಷ್ಟ ಹಚ್ಚೋದೆಲ್ಲ ಮುಗಿದ್ಮೇಲೆ ನೀರು ಹಾಕಕತ್ತೀವಿ ನೋಡ್ರಿ. ಈಗ ಫೋಟೋಗ್ರಾಫರ್ ಮ್ಯಾಲಿಂದ ಹಾಕ್ರಿ, ಸ್ಲೋ ಹಾಕ್ರಿ ಅಂತ ಹೇಳೋದಲ್ಲ, ಅದೇ ಥರ ಎಲ್ಲರೂ ಸೇರಿ ನೀರು ಹಾಕಕತ್ತೀವಿ ನೋಡ್ರಿ. ಸಣ್ಣ ನೀರಿದ್ದು ರೀ ಹಂಗಾಗಿ ಫುಲ್ ಕಡ್ಗಕತ್ತಿದ್ದೀವಿ. ಇಲ್ಲ ಒಂದೊಂದು ಕಲರ್ದು ಒಂದು ಕೂಡ ಸಣ್ಣಿರೋದ್ರಲ್ಲಿಂದ ಸಾಕಲಾಗತ್ತೆ ಅದನ್ನು ಬಿಡೋನ್ರಿ ಇಲ್ಲ. ನೀರು ಹಾಕಲ್ಲಿ ಇಲ್ಲಿ ಒಂದು ರೀಲ್ಸ್ ಮಾಡಾಕ ನೋಡ್ರಿ ಅವರು ಫೋಟೋಗ್ರಾಫರ್. ಹುಡುಗಿ ಬೇಡ ಬೇಡ ಈ ಪೋಸ್ಟಲ್ಲಿ ಕೈ ಹಿಡ್ಕೊಂಡಿರ್ತಾಳ. ಆದರೂ ಎಲ್ಲರೂ ಎಟ್ ಎ ಟೈಮ್ ಎಲ್ಲ ಕಲರ್ ನೀರು ಹಾಕಿ ಅಂತ ಹೇಳಿದ್ರೆ ಆಗ್ತದೆ.
ಅಲ್ಲಿ ಏನು ಅರಿಶಿನ ಎಣ್ಣೆ ಹಚ್ಚಿ ಎಲ್ಲರೂ ನೀರು ಹಾಕಿದ್ವಿ ಅಲ್ರಿ. ಅದಾದ ನಂತರ ಮತ್ತೆ ನಾವು ಕೆಳಗೆ ಕರ್ಕೊಂಡ್ಬಂದು ಇಲ್ಲಿ ಏನು ಮನೆ ಮುಂದೆ ಹಾಕ್ತಾರಲ್ರಿ ಆ ಅಂದ್ರದಾಗ ಕೂಡಿಸಿ ಇನ್ನೊಂದ್ಸಲ ಒಂದಿಟ್ಟು ಎಣ್ಣೆ ಅರಿಶಿನ ಹಾಕಿ ನೀರು ಹಾಕ್ತಾರೆ. ಈಗ ನೀರು ಹಾಕಿ ಬಟ್ಟೆ ಕೊಡ್ತಾರೆ, ಹೊಸ ಬಟ್ಟೆ ಉಟ್ಕಾಕ. ಹೊಸ ಬಟ್ಟೆ ಉಟ್ಕೊಂಡ ತಕ್ಷಣ ಹುಡುಗಿ ಸೋದರ ಮಾವನವರು ಸೀರೆ ತಂದಿರ್ತಾರೆ. ಆ ಸೀರೆ ಹುಡುಗನಿಗೆ ಹೊಸ ಬಟ್ಟೆ ಉಡಿಸಿ ಎಲ್ಲ ಉಡಿಸಿ ತುಂಬ್ತಾರೆ. ಮದುವೆ ವಿಡಿಯೋ ಎಲ್ಲ ಬರ್ತಾವ್ರಿ. ನೆಕ್ಸ್ಟ್ ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ. ಮುಂದೆ ಇನ್ನೂ ಮದುವೆ ವೀಡಿಯೋಸ್ ಬರ್ತಾವ, ಎಲ್ಲನೂ ವಾಚ್ ಮಾಡಿ. ಮದುವೆ ಹಿಂದಿನ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಈ ಥರ ಒಳಕಲ್ಲು ಪೂಜೆ ಅಂತ ಮಾಡ್ತಾರೆ ನೋಡ್ರಿ. ಅಂದರೆ ಮತ್ತು ಒಳ್ಳು ಕಲ್ಲು ಇರ್ತಾವಲ್ರಿ, ಅದಕ್ಕೆ ಸುಣ್ಣ ಮತ್ತು ಜಾಜ ಅಥವಾ ಸುರ್ಮ ಅಂತಾರೆ. ಅದಕ್ಕೆ ಇಲ್ಲಿ ಕೆಳಗೆ ಎಲ್ಲರಿಗೂ ಊಟಕ್ಕೆ ಅಡುಗೆ ಮಾಡ್ತಿರ್ತಾರೆ ನೋಡ್ರಿ. ಮದುವೆ ಹಿಂದಿನ ದಿನ ಹಳದಿ ಫಂಕ್ಷನ್ ದಿನ. ಬಂದರಿಗೆಲ್ಲರಿಗೂ ಮಾಡಿದ್ರೆ ಅಲ್ಲಿ ಅಡುಗೆ ಮಾಡ್ತಾರೆ ನೋಡ್ರಿ. ಎಲ್ಲ ತರಕಾರಿ ಕಟ್ ಮಾಡಿರ್ತಾರೆ. ಹುಗ್ಗಿ, ಗೋಧಿ ಹುಗ್ಗಿ, ಅನ್ನ, ಸಾಂಬಾರು, ಆಮೇಲೆ ಬದನೆಕಾಯಿ ಪಲ್ಯ, ಕರಿದು ಚಟ್ನಿ, ಆಮೇಲೆ ಹಪ್ಪಳ ಮಾಡಿತ್ತು ನೋಡ್ರಿ ಊಟಕ್ಕೆ. ಇದನ್ನು ಪ್ರಿಪೇರ್ ಮಾಡ ಸಾಂಬಾರು ಮಾಡೋಕ್ಕೆ ಬೇಳೆನ ಇಲ್ಲಿ ತಡ್ಸಕತ್ತಾರೆ ನೋಡ್ರಿ. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.